ಕೇಸ್ನಿಂದ ತಪ್ಪಿಸ್ಕೊಳ್ಳಕ್ಕೆ ದರ್ಶನ್ ಏನೆಲ್ಲ ಪ್ಲಾನ್ ಮಾಡಿದ್ರು ಗೊತ್ತಾ? ಪ್ರಕರಣದಿಂದ ತಪ್ಪಿಸ್ಕೊಳ್ಳಕ್ಕೆ ಪ್ರತಿ ಹಂತದಲ್ಲೂ ಕೂಡ ಎಚ್ಚರ ವಹಿಸಿದ್ದಾರೆ ದರ್ಶನ್. ಮಾಡೋದೇನೋ ಮಾಡ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಎಸ್ಕೇಪ್ ಆಗ್ಬೇಕಲ್ವಾ? ಕಾನೂನು ಇದ್ದಾಗ ಸಹಜವಾಗಿ ಎಂತ ದೊಡ್ಡ ವ್ಯಕ್ತಿಗಳೇ ಆಗಿರ್ಲಿ, ಗಣ್ಯರೇ ಆಗಿರ್ಲಿ, ಕಾನೂನು ಮುಂದೆ ಯಾರು ತಪ್ಪಿಸ್ಕೊಳ್ಳಕ್ಕಾಗಲ್ಲ ಬಿಡಿ. ದರ್ಶನ್ ಸಾಕಷ್ಟು ಪ್ಲಾನ್ ಮಾಡಿದ್ರು, ಈ ಒಂದು ಪ್ರಕರಣದಿಂದ ಹೇಗಾದ್ರೂ ಮಾಡಿ ನಾವು ಎಸ್ಕೇಪ್ ಆಗ್ಬೇಕು ಅಂತ. ಕೊಲೆಯಾದ ಬೆನ್ನಲ್ಲೇ ಕೇಸ್ನ ತನ್ನ ಹೆಸರೇ ಬರಬಾರ್ದು ಅಂತ ಅಲರ್ಟ್ ಆಗ್ಬಿಟ್ರು. ಹೇಗಾದ್ರೂ ಮಾಡಿ ನನ್ನ ಹೆಸರು ಬರಬಾರ್ದು, ಪವಿತ್ರ ಗೌಡ ಹೆಸರು ಬರಬಾರ್ದು ಅಂತ. ಅದಕ್ಕೆ ಅಂತಾನೆ 70 ಲಕ್ಷಕ್ಕೂ ಹೆಚ್ಚು ಹಣ ರೆಡಿ ಮಾಡಿಕೊಂಡಿದ್ರಂತೆ ಆರೋಪಿ ದರ್ಶನ್. ಶವ ವಿಲೇವಾರಿ, ಸಾಕ್ಷ್ಯನಾಶ, ತನ್ನ ವಿರುದ್ಧ ಯಾರು ತುಟಿ ಬಿಚ್ಚದಂತೆ ಪ್ಲಾನ್ ಮಾಡ್ಕೊಂಡಿದ್ರಂತೆ. ವಿನಯ್ ಪ್ರದೋಷ್ ಮೂಲಕ ಕೇಸ್ ತನ್ನವರಿಗೂ ಕೂಡ ಬರದಂತೆ ಈ ಕೇಸನ್ನ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರಂತೆ ದರ್ಶನ್. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ತನ್ನ ಹೆಸರು ಬರದಂತೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ. ಅದಕ್ಕೆ ಅಂತಾನೆ 70 ಲಕ್ಷ ರೂಪಾಯಿ ಇಟ್ಟಿದ್ರಂತೆ. ಮೊದಲ ಹಂತದಲ್ಲಿ ರೇಣುಕಾ ಸ್ವಾಮಿ ಶವ ಬಿಸಾಡೋದ್ರಲ್ಲಿ ನಡೆದಿತ್ತು ಪ್ಲಾನ್. ಯಾವ ರೀತಿಯಾದಂತ ಪ್ಲಾನ್ ನಡೆದಿತ್ತು? ಎಲ್ಲೂ ಕಾಣದಂತೆ ರೇಣುಕಾ ಶವ ಬಿಸಾಡುವಂತ ಪ್ರಯತ್ನ ನಡೆಸಿದ್ರಂತೆ. ಆದ್ರೆ ಶವ ಬಿಸಾಡೋದ್ರಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಅಲ್ಲಿ ಇದ್ರಂತೆ ಕೊಲೆ ಆರೋಪಿಗಳು. ಕೊಲೆ ಮಾಡಿದ್ರು, ಶವ ಸಿಕ್ಬಿಟ್ರೆ ಸಾಕ್ಷಿಗಳೆಲ್ಲವೂ ಕೂಡ ಸಿಕ್ಬಿಡುತ್ತೆ, ಅದ್ರ ಜೊತೆಗೆ ದರ್ಶನ್ ಹೆಸರು ಕೂಡ ಬಂದ್ಬಿಡುತ್ತೆ ಹೊರಗಡೆ. ಹೀಗಾಗಿ ಸಾಕಷ್ಟು ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ರಂತೆ ಈ ಕೊಲೆ ಆರೋಪಿಗಳು. ಸುಮ್ನಳ್ಳಿ ಬ್ರಿಡ್ಜ್ ಬಳಿ 3 ರೌಂಡ್ಸ್ ಹಾಕಿ ಬೇರೆ ಎಲ್ಲಾದ್ರೂ ಬಿಸಾಕೋದಕ್ಕೆ ನೋಡಿದ್ರಂತೆ. ಕೊನೆಗೆ ಮೋರಿ ಮೇಲೆ ಬಿಸಾಡಿ ಎಸ್ಕೇಪ್ ಆಗಿದ್ದಾರೆ. ಅದಾದ ನಂತರ ಶವ ಪತ್ತೆಯಾಗಿ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ತಾವೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡು ಶರಣಾಗಿದ್ದಾರೆ. ಗಿರಿನಗರದ 3 ಹಣದ ವಿಚಾರವಾಗಿ ಕೊಲೆ ಮಾಡಿರುವುದಾಗಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ಹಂತಕರು ಶರಣಾಗತಿಯಾಗಿದ್ದಾರೆ. ಪೊಲೀಸರು ತಮ್ಮ ಸ್ಟೈಲ್ ನಲ್ಲಿ ವಿಚಾರಿಸಿದಾಗ ಅಸಲಿ ವಿಚಾರ ಆಗ ಬಟಾಬಯಲಾಗಿದೆ. ಪಟ್ಟಣಗೆರೆ ಶೆಡ್ ನಲ್ಲಿದ್ದ ಸಿಬ್ಬಂದಿಗೆ ತನ್ನ ವಿರುದ್ಧ ಸಾಕ್ಷಿ ಹೇಳದಂತೆ ಆಮಿಷವನ್ನ ಒಡ್ಡಿದ್ರಂತೆ. ಈ ಬಗ್ಗೆ ಪೊಲೀಸರ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ ಶೆಡ್ ಮಾಲೀಕ ಜಯಣ್ಣ. ಕೆಲವರು ನಿಜ ಒಪ್ಕೊಂಡಿದ್ದಾರೆ. ಅವ್ರು ಯಾವ ರೀತಿಯ ಆಮಿಷವನ್ನ ಒಡ್ಡಿದ್ರು ನಮ್ಗೆ. ರಾಜಕೀಯ ಹಂತದಲ್ಲೂ ಕೇಸ್ನಿಂದ ತಪ್ಪಿಸ್ಕೊಳ್ಳಕ್ಕೆ ದರ್ಶನ್ ಪ್ಲಾನ್ ಮಾಡಿದ್ರಂತೆ. ಕೆಲವು ರಾಜಕಾರಣಿಗಳಿಗೂ ಕೂಡ ದರ್ಶನ್ ಕರೆ ಮಾಡಿದ್ರಂತೆ. ಪ್ರಭಾವ ಬಳಸೋದಕ್ಕೆ ಸಾಕಷ್ಟು ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ದರ್ಶನ್. ಕೇಸ್ನಲ್ಲಿ ಅರೆಸ್ಟ್ ಮಾಡದಂತೆ ಹೇಳಲು ಒತ್ತಡ ಕೂಡ ಹಾಕಿರೋ ಬಗ್ಗೆ ಮಾಹಿತಿ ಬಂದಿದೆ. ಆದ್ರೆ ಮರ್ಡರ್ ಕೇಸ್ ಹಿನ್ನೆಲೆ ರಾಜಕೀಯ ಗಣ್ಯ ವ್ಯಕ್ತಿಗಳು ಕೂಡ ಹಿಂದೆ ಸರಿದಿದ್ದಾರೆ. ಇದು ಮರ್ಡರ್ ಬೇರೆ ಆಗಿದ್ರೆ ಬಹುಶಃ ಒಂದು ಸ್ವಲ್ಪ ಮಟ್ಟಿಗೆ ಪ್ರಭಾವ ಬಳಸಿದ್ರೇನೋ ಗೊತ್ತಿಲ್ಲ. ಆದ್ರೆ ರಾಜಕೀಯ ಗಣ್ಯ ವ್ಯಕ್ತಿಗಳು ಕೂಡ ಸ್ವಲ್ಪ ಯೋಚನೆ ಮಾಡಿದ್ದಾರೆ. ಇದು ಕೊಲೆ ಪ್ರಕರಣ, ಯಾವುದೋ ಒಂದು ನಾರ್ಮಲ್ ವಿಚಾರ ಅಲ್ಲ, ಇದು ಕೊಲೆ ಪ್ರಕರಣ. ಮುಂದೆ ನಾವೇನಾದ್ರೂ ದರ್ಶನ್ ಪರವಾಗಿ ನಿಂತ್ಕೊಂಡ್ರೆ ನಮಗೂ ಕೂಡ ಸಮಸ್ಯೆ ಆಗಬಹುದು, ನಮ್ಮ ಹೆಸರು ಹಾಳಾಗಬಹುದು ಅಂತ ರಾಜಕೀಯ ಗಣ್ಯ ವ್ಯಕ್ತಿಗಳು ಸ್ವಲ್ಪ ಯೋಚನೆ ಮಾಡಿದ್ದಾರೆ. ಹತ್ಯೆ ಬಳಿಕ ಮೈಸೂರಿಗೆ ತೆರಳಿ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಇದ್ರು ದರ್ಶನ್. ಶೂಟಿಂಗ್ ಜೊತೆಯಲ್ಲೇ ಸಾಕ್ಷ್ಯನಾಶಕ್ಕೆ ಸ್ಕೆಚ್ ಹಾಕಿದ್ರು ನಟ ದರ್ಶನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.